ಮುಂಭಾಗಕ್ಕೆ ಬಂದು ನಮ್ಮ ಗೌರವವನ್ನು ಪಡಿಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. It is our great honor and privilege to warmly welcome our esteemed chief guest, Mr. Pradeep Dodaya, a multi-talented personality. Mr. Pradeep Dodaya is widely recognized for his motivational talks and engaging comedy content, and that has inspired entertained our million people across the social media platforms. Through this impactful sessions, he has mentored and groomed lakhs of students across the country, helping shape young minds with positivity and purpose. Mr. Pradeep has prestigious MBA in London and has professional experience working in multinational companies such as Infosys, Moody's Analytics, Australia and New Zealand Banking Group, etc. His journey reflects a perfect blend of corporate excellence and creative passion. Beyond the corporate world, his deep love for cinema has led him to write several film scripts, including works associated with KGF director Prashant Neel. He has also been a goodwill ambassador for several brands, including the Bangalore Traffic Police Helmet Awareness Advertisement feature alongside Dr. Puneet Rajkumar, which is played in all theaters before movie starts. ನೀವೆಲ್ಲ ಈ ರೀತಿ ಮುಂದೆ ಜೀವನದಲ್ಲಿ ಏನಾಗಬೇಕಂತ ಹೇಳಿ ಎಂತೆಂಥ ಶಿಷ್ಯರು ನನ್ನಲ್ಲಿದ್ದಾರೆ ಅಂತೇಳಿ ಅಂತಹ ಒಬ್ಬ ಶಿಷ್ಯನಿಗೆ ನಾನು ದೂರವಾಣಿ ಮೂಲಕ ಕರೆ ಮಾಡಿ ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದೆ. ಆತ ಓದಿರೋದು 2 MSc B.Ed, ಇಂದು ಸರ್ಕಾರಿ ನೌಕರಿ ಪಡೆದಿದ್ದಾರೆ ನನ್ನ ಶಿಷ್ಯ. ಆ ಶಿಷ್ಯ ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೋರ್ತಾ ಇದ್ದೀನಿ. ಕುತ್ಕೋಗಿ. ದೀಪಕ್ ಅಂತೇಳಿ MSc B.Ed 2 MSc ಮಾಡಿದ್ದಾರೆ. ಇಂತಹ ಸ್ಥಾನಕ್ಕೆ ನೀವೆಲ್ಲ ಬರಬೇಕು ಅನ್ನೋದೇ ನನ್ನ ಜೋರಾದ ಚಪ್ಪಾಳೆ ಬರಲಿ ಮಕ್ಕಳ. ಅದಕ್ಕೆ ಇವರೆಲ್ಲ 2 ಮಾತು ಆಡಿಸ್ತೀನಿ. ಇವರೆಲ್ಲ 6ನೇ ಕ್ಲಾಸ್ ಇದ್ದಾಗ 7ನೇ ಕ್ಲಾಸ್ ಇದ್ದಾಗ ನಾನು ಏನ್ ಮಾಡ್ತೀನಿ ಅಂತ ಆಮೇಲೆ 2 ಮಾತು ಹೇಳ್ತಾರೆ. ದೀಪಕ್ ನೀನು ಹೇಳೇ ನಮ್ಮ ಹುಡುಗರಿಗೆ ಹೋಗ್ಬೇಕು ಹೇಳ್ತೀರಾ? ದೀಪಕ್ ನೀನೇ ಮಾಡಿ. ನಮ್ಮ ಮುಖ್ಯ ಗುರುಗಳ ಶಿಷ್ಯ ಅವರು ಇವತ್ತು ಶೈಕ್ಷಣಿಕವಾಗಿ ಅತ್ಯಂತ ಪ್ರಗತಿಯನ್ನು ಸಾಧಿಸಿದ್ದಾರೆ. ನಿಜವಾಗ್ಲೂ ಮೇಡಮ್ ಅವ್ರಿಗೆ ಎಷ್ಟೊಂದು ಹೆಮ್ಮೆ ಅನ್ನಿಸ್ತಾ ಇದೆ ನೋಡಿ. ನಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳನ್ನ ತಿಳಿಸ್ತಾ, ಈ ದಿನದ ದೇವರ ತೋಟದ ಹೂಗಳ ಹಾಗೆ ಬಹಳ ಸುಂದರವಾಗಿ ಕಂಗೊಳಿಸ್ತಾ ಇರ್ತಕ್ಕಂಥ ಈ ಶಾಲೆಯ ಪ್ರೀತಿಯ ವಿದ್ಯಾರ್ಥಿ ದೇವತೆಗಳೇ, ಗೌರವಾನ್ವಿತ ವಿದ್ಯಾರ್ಥಿ ತಪಸ್ವಿಗಳೇ, ತಮ್ಮೆಲ್ಲರಿಗೂ ಕೂಡ 2025-26ನೇ ಸಾಲಿನ ಸರ್ಕಾರಿ ಮಾದರಿ ಪಾಠಶಾಲೆ ಸಿದ್ದನವಸಳ್ಳಿಯ ಶಾಲಾ ಹಬ್ಬಕ್ಕೆ ಹೃನ್ಮನಪೂರ್ವಕವಾದಂತಹ ಶುಭಾಶಯಗಳು. ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರ ಗಮನವನ್ನು ಈ ಕಡೆ ಸೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಒಂದು ಸಣ್ಣ ಹಾಡಿನ ತುಣುಕನ್ನು ತೋರಿಸ್ತೀನಿ, ಒಂದು 30 ಸೆಕೆಂಡ್ದು. ಕೇಳಿಸ್ಕೊಳ್ಳಿ ಮಕ್ಕಳ. ಹಾಡೋಣ ನಾನು ನೀನು, ನನ್ನ ಬಾಳ ತಾರೆ ನೀನು, ನೋಡಿ ನಿನ್ನ ಈ ಅಂದ ಚಂದ, ಆ ಚಂದ ಮಾಮ ನಾಚಿನಿಂದ. ಕನ್ನಡ ಹಾಡನ್ನ ಹೀಗೆ ಹೇಳಿದ್ರ ಜೊತೆಗೆ ತಿರುಗಿಸೂ ಕೂಡ ಹೇಳ್ಬೋದು. ನಾಡೋ ನಾನು ನೀ, ನನ್ನಾಳ ಬಾರೆ ತಾನು ನೀ, ಡೀನೋ ನನ್ನಿ ಇಂದ ಅಂದಾಚೆ ಅಂದಾಚ ಮಾಮ ಚಿನಂದಾನಿ, ಅಂದಾಚ ಮಾಮ ಚಿನಂದಾನಿ. ಅರ್ಥ ಆಯ್ತೇನ್ರಯ್ಯ? ಅರ್ಥ ಆಯ್ತಾ? ಕನ್ನಡನ ಡೈರೆಕ್ಟ್ ಆಗು ಹೇಳ್ಬೋದು, ಹಿಂತಿರುಗಿಸಿಯೂ ಹೇಳ್ಬೋದು, ಬಟ್ ಅದೇ ಮಾಧುರ್ಯ ಇದೆ. ಬೇಂದ್ರೆಯವ್ರ ಹತ್ರ ಹೇಳದಂತ್ರ ಒಬ್ರು ವಿಮರ್ಶಕರು, ಸರ್ ನೀವು ಕನ್ನಡದಲ್ಲಿ ಬಹಳ ಚೆನ್ನಾಗಿ ಕವಿತೆ ಬರೀತೀರಿ ಅಂತ. ಅದಕ್ಕೆ ಬೇಂದ್ರೆ ಹೇಳಿದ್ರಂತೆ, ನಾನು ಕನ್ನಡದಲ್ಲಿ ಚೆನ್ನಾಗಿ ಕವಿತೆ ಬರೆಯೋದಲ್ಲಪ್ಪ, ಕವಿತೆ ಬರೆಯೋದಕ್ಕೆ ಕನ್ನಡ ಬಹಳ ಚೆನ್ನಾಗಿದೆ ಅಂತೇಳಿ. ಅಂತ ಸುಂದರವಾದಂಥ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥದಕ್ಕೆ ಒಂದು ಬಹಳ ದೊಡ್ಡ ಪರಂಪರೆ ಹಿರಿಮೆ ನಮಗೆಲ್ಲ ಇದೆ. ಅಂಥದ್ರಲ್ಲಿ ಈ ಊರಲ್ಲಿ ನನಗೆ ಕುರಿತು 4 ಮಾತನಾಡಿ ಮಕ್ಕಳುಗಳಿಗೆ ಅಂತ ಹೇಳ್ತಾರೆ. ನಿಮ್ಮ ಸಮ್ಮುಖದಲ್ಲಿ ನಾನು ಮಾತನಾಡುವಂಥದ್ದೇನೂ ಇಲ್ಲ. ಏನಂತ ಹೇಳಿದ್ರೆ, ಲಕ್ಷ್ಮೀಧರ ಅಮಾತ್ಯ ಅಂತ ನಮ್ಮಲ್ಲಿ ಒಂದು ಶಾಸನ ಇದೆ. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಲಯಂ ನಿರ್ಮಿಸು, ಅಜ್ಜರೆಯೊಳ್ ಸಿಲ್ಕಿದ ಅನಾಥರನ್ನು ರಕ್ಷಿಸು, ಮಿತ್ರರಿಗಿಂಬಗೆ. ಈ ರೀತಿ ಲಕ್ಷ್ಮೀಧರ ಅಮಾತ್ಯನ ತಾಯಿ
ತನ್ನ ಮಗುವಿಗೆ ಎದೆ ಹಾಲನ್ನ ಕೊಡುವಂತ ಸಂದರ್ಭದಲ್ಲಿ ಈ ನೆಲಮಾತುಗಳನ್ನ ಹೇಳ್ತಾ ಇದ್ಲಂತೆ. Good evening, chief guests, HM and staff, parents and children. ಸಾಧನೆ, ಕಠಿಣ ಪರಿಶ್ರಮದ ಸಿಹಿ ಫಲವೇ ಸಾಧನೆ, ಸತತ ಪ್ರಯತ್ನದ ಸನ್ಮಾರ್ಗವೇ ಸಾಧನೆ, ಗಮ್ಯದೆಡೆ ನಿರಂತರ ಗಮನವೇ ಸಾಧನೆ, ನಿತ್ಯ ನಿರಂತರ ಹೋರಾಟವೇ ಸಾಧನೆ, ಛಲದ ಉತ್ತುಂಗ ಶಿಖರವೇ ಸಾಧನೆ. Now we are happy to announce this academic toppers goes to Nidhi Har, 7th B. Nidhi Har from 7th B. ಎಲ್ಲಿದೆಯಾ ನಿಧಿ? Next Namit B from 8th B. Vishwa P from 9th B. Come on the stage, come children. Children, big round of applause to encourage toppers.
ಸನ್ಮಾನಕ್ಕೆ ನಾವೆಲ್ಲರೂ ಮನಸ್ಸು ತುಂಬಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈಗ ನಮ್ಮ ಪ್ರದೀಪ್ ದೊಡ್ಡಯ್ಯ ಅವರ ಎವಿ ಅಲ್ಲಿ ಬರ್ತಾ ಇದೆ. ಅವರು ನಮ್ಮೊಂದಿಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕಸ್ತೂರಿ, ಇದು ನಿಜವಾದ ಆನಂದ, ಮದುವೆ ಆದ್ಮೇಲೆ ಇರಲ್ಲ ಅದು. ನಾನೊಂದು ಸಿನಿಮಾ ಮಾಡಿದ್ದೀನಿ, ನನ್ನ ಹೆಸರು ಪ್ರದೀಪ್ ದೊಡ್ಡಯ್ಯ ಅಂತ. ಇವ್ರು ನಮ್ಮ ತಂದೆ, ನಮ್ಮ ತಾಯಿ ಇಲ್ಲೇ ಇದ್ದಾರೆ. ಬಾರಮ್ಮ, ಬಾ ಬಾ. ಅತಿ ಹೆಚ್ಚು ಸಮೀಪದಲ್ಲಿ ನಮ್ಮ ಮನೆ ಇದೆ, ಇಲ್ಲ ನೋಡಿರ್ತೀರಾ, ನೋಡಿಲ್ವಾ? ಇನ್ಮೇಲೆ ಗಮನಿಸ್ತೀರಾ. ಸೊ ಚಿಕ್ಕದಾಗಿ ಹೇಳ್ತೀನಿ, ನಮ್ದು ಯಾವ ಊರು? ಯಾವ ಊರಿದು? ಸಿದ್ನೋಸಳ್ಳಿ. ತುಂಬ ಬೋರ್ ಮಾಡಲ್ಲ, ಯಾಕಂದರೆ ಮನೋರಂಜನಾ ಕಾರ್ಯಕ್ರಮ. ನಾನು 5 ಲಕ್ಷ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿದ್ದೀನಿ ಕರ್ನಾಟಕ ಅಲ್ಲಿ ಜಾಬ್ ಮೇಲೆ. ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ ತಾಯಿಯವ್ರಿಗೆ. ಆ ಫೋಟೋ ಹಾಕಿ, ರಂಗನಾಥ್ ಸರ್ದು ಪಬ್ಲಿಕ್ ಟಿವಿ ಒಂದು ಫೋಟೋ ಐತಲ್ಲ ಅದಕ್ಕೆ. ಈ ಫೋಟೋ ಏನಕ್ಕೆ ಹಾಕ್ದೆ ಅಂದರೆ, ಮಮ್ಮ ಇದು 2017ರಲ್ಲಿ ಪಬ್ಲಿಕ್ ಟಿವಿಲಿ ನಮ್ಮ ತಂದೆ ತಾಯಿ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ಬಿಟ್ಟರೆ ಇವತ್ತೇ ನಾನು ಜೊತೆಯಲ್ಲಿ ವೇದಿಕೆ ಹಂಚ್ಕೊಂಡಿರೋದು. ಮಕ್ಕಳ ಎರಡೆರಡು ವಿಷಯ ಹೇಳ್ತೀನಿ, ಅದಾದ್ಮೇಲೆ ಒಂದು ಹಾಡು ಹೇಳೋಣ ಒಟ್ಟಿಗೆ. ಆ ಹಾಡು ಪ್ರತಿ ವರ್ಷ ಈ ಕಾಲೇಜು, ಈ ಸ್ಕೂಲು ನೀವು ಬಿಟ್ಟೋದ್ರೂ ಪ್ಲೇ ಆಗ್ತಾ ಇರ್ಬೇಕು. ಆ ಥರದ್ದು ಒಂದೇನಾದ್ರು ಮಾಡೋಣ. ಎರಡು ವಿಷಯ ಏನು ಅಂದರೆ, ಬೆಂಗಳೂರಲ್ಲಿ ಬೇರೆ ಊರಿಂದ ಬಂದಿರೋರೆಲ್ಲ ಕೆಲಸ ತಗೊತಾರೆ, ನಮ್ಮವ್ರಿಗೆ ಕೆಲಸ ಇಲ್ಲ. ಇದನ್ನ ನಾವೆಲ್ಲ ತುಂಬ ರಿಸರ್ಚ್ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗಿದ್ದು ಮೇನ್ ಕಾರಣ ಸ್ಕಿಲ್ ಸೆಟ್ಟು. ಆ ಸ್ಕಿಲ್ ಸೆಟ್ಟಲ್ಲೂ ಮೇನ್ ಬಂದ್ಬಿಟ್ಟು ಕಮ್ಯುನಿಕೇಷನ್ ಸ್ಕಿಲ್ಸು. ಸೊ ನೀವು ಓದೋದ್ರ ಜೊತೆ ನೀವು ಕಮ್ಯುನಿಕೇಷನ್ ಸ್ಕಿಲ್ ಬೆಳೆಸ್ಕೊಂಡ್ರೆ ಎಲ್ಲರ ಜೀವನ ಚೆನ್ನಾಗಿರುತ್ತೆ. ಯಾಕಂದರೆ ಸಿದ್ನಸಳ್ಳಿ ಅಷ್ಟು ಚಿಕ್ಕ ಊರು ಅಂತ ಅನ್ಕೊಂಬೇಡಿ, ಅಷ್ಟು ಲೈಟಾಗಿ ತೊಗೊಂಬೇಡಿ. ಇವಾಗ ನಮ್ಮ ಮನೇಲೆ ನನ್ನ ತಮ್ಮ ಆಸ್ಟ್ರೇಲಿಯಲ್ಲಿ ಕೆಲಸ ಮಾಡ್ತಾನೆ, ನನ್ನ ತಂಗಿ ಅಮೆರಿಕ ಡಾಕ್ಟರ್ ಆಗಿದ್ದಾಳೆ, ನಾನು ಲಂಡನಲ್ಲಿ ಓದಿದೆ. ನಮ್ಮ ಅಜ್ಜಿ ಲಕ್ಕಮ್ಮ ಅಂತ ಅವರು ಕೆಲಸ ಮಾಡ್ತಿದ್ರು ಮುಂಚೆ. ಇಲ್ಲಿ ಅಂಗನವಾಡಿ ಸ್ಥಾಪನೆಯಲ್ಲಿ ಅವ್ರಿಗೂ ಒಂದು ದೊಡ್ಡ ಕೊಡುಗೆ ಇದೆ. ಸೊ ಸಿದ್ನಸಳ್ಳಿ ಅಂತ ಗ್ರಾಮದ ಅಂತ ಇದೆಲ್ಲ, ಎಲ್ಲಿಂದ ಯಾರು ಏನ್ ಬೇಕನ್ನ ಸಾಧಿಸ್ಬೋದು. ನಾವೆಲ್ಲ ಇದೀವಿ, ಆ ಹಾದಿಲಿ ನೀವು ನಡಿಬೇಕು. ನಡೀತೀರಾ? ನಡೀತೀರಾ? ಓಕೆ, ಹೊಸ ಹಾಡು ಇವಾಗ ಕಂಪೋಸ್ ಮಾಡ್ತಾ ಇದೀವಿ. ಕ್ಯಾಮ್ರಾ ಆಡಿಯನ್ಸ್ ಕಡೆ ತಿರುಗಿಸಿ. ಇರೋದು ಎಲ್ಲಿ, ನಾವು ಕಲಿಯೋದು ಎಲ್ಲಿ, ಸಿದ್ದನ ಹೊಸಳ್ಳಿಯಲ್ಲಿ, ನಾವು ಕುಣಿಯೋದು ಎಲ್ಲಿ, ಸಿದ್ದನ ಹೊಸಳ್ಳಿಯಲ್ಲಿ, ಇನ್ನೇನು ಹೇಳೋಣ, ನಮ್ಮ ತಂದೆ ತಾಯಿ ಇರೋದೆಲ್ಲಿ, ಸಿದ್ದನ ಹೊಸಳ್ಳಿಯಲ್ಲಿ, ಬೆಳೆಯಲ್ಲಿ, ಸಿದ್ದನ ಹೊಸಳ್ಳಿ. ನಮಸ್ಕಾರ, ಎಲ್ಲರೂ ಚೆನ್ನಾಗಿರಿ. ನಮಸ್ಕಾರ. Thank you so much for sir, your precious and motivational speech. बोलो भारत माता की, बोलो भारत माता की, बोलो भारत माता की. ಒಂದೇ ಒಂದೇ ಒಂದೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ನಮಗೆ ಇವಾಗ ಇಷ್ಟೊತ್ತೆ ನಿಮ್ಮ ಕಾರ್ಯಕ್ರಮ ನಾವು ನೋಡ್ತೀವಿ, ನಿಶಬ್ದವಾಗಿ ಕೂತ್ಕೊಳ್ಬೇಕು, ಮಕ್ಕಳು ನಿಶಬ್ದತೆ ಕಲಿಬೇಕು. ಈ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಎಲ್ಲ ಉಪಾಧ್ಯಾಯರು ಅನ್ನೋದವರೇ, ಈ ಸಿದ್ನೋಸಳ್ಳಿ ಆಜುಬಾಜು ಗ್ರಾಮಸ್ಥರೇ, ಶಾಲಾ ಮಕ್ಕಳೇ, ಪೋಷಕ ವೃಂದವರೇ, ಏನು ಅಂತಂದ್ರೆ ಇವತ್ತು ಸಿದ್ನೋಸಳ್ಳಿ ಒಳಗೆ ಒಂದು ಸಂಭ್ರಮದ ಹಬ್ಬ ಇದು. ಎಂತಂತಂದ್ರೆ ಸಿದ್ನೋಸಳ್ಳಿ ಇತಿಹಾಸ ಇವಾಗ, ಯಾಕೆ ನೀವು ತುಂಬ ಆತರವಾಗಿದ್ದೀರಿ, ನನಗೆ ಗೊತ್ತಿದ್ದು. ಮಕ್ಕಳು ಆಡ್ಬೇಕು, ನಾವು ನೋಡ್ಬೇಕು ಅಂತ ಆಸೆ. ನಾವು ಬೇರೆಯವ್ರು ಯಾರೇ ಡ್ಯಾನ್ಸ್ ಮಾಡೋರು ಇನ್ನೊಂದು ಮಾಡೋದಕ್ಕಿಂತ ಆ ಮಕ್ಕಳು ಮಾಡೋದು ನೋಡ್ಬೇಕು ಅಂತ ತುಂಬ ಆಸೆ.